ಶ್ರೀಮದ್ಭಾಗವತ ಸ್ಕಂಧ 1 ಅಧ್ಯಾಯ 6 ಶ್ಲೋಕ 33. ಪ್ರಗಾಯತಃ ಸ್ವವೀರ್ಯಾಣಿ ತೀರ್ಥಪಾದಃ ಪ್ರಿಯಶ್ರವಾಃ ಆಹೂತೈವ ಮೇ ಶೀಘ್ರಂ ದರ್ಶನಂ ಯಾತಿ ಚೇತಸಿ. ಅನುವಾದ: ಸರ್ವಶ್ರೇಷ್ಠ ಭಗವಂತನಾದ ಶ್ರೀಕೃಷ್ಣನ ಮಹಿಮೆ ಮತ್ತು ಕಾರ್ಯಗಳು ಶ್ರವಣ ಪ್ರಸನ್ನವಾಗಿರುತ್ತವೆ. ನಾನು ಅವನ ಪವಿತ್ರ ಕಾರ್ಯಗಳ ಸಂಕೀರ್ತನಕ್ಕೆ ತೊಡಗುತ್ತಿದ್ದಂತೆಯೇ ಕರೆದವನ ಹಾಗೆ ನನ್ನ ಹೃತಸ್ಥಾನದಲ್ಲಿ ಒಮ್ಮೆಗೆ ಕಾಣಿಸಿಕೊಳ್ಳುತ್ತಾನೆ. ಪರಾತ್ಪರ ದೇವೋತ್ತಮ ಪುರುಷನು ತನ್ನ ದಿವ್ಯ ನಾಮ, ರೂಪ, ಲೀಲೆ ಮತ್ತು ನಾದ ತರಂಗಗಳಿಂದ ಭಿನ್ನನಲ್ಲ. ಶುದ್ಧ ಭಕ್ತನು ಭಗವಂತನ ನಾಮ, ಮಹಿಮೆ ಮತ್ತು ಕಾರ್ಯಗಳ ಶ್ರವಣ, ಸಂಕೀರ್ತನ, ಸ್ಮರಣ ರೂಪದ ಶುದ್ಧ ಭಕ್ತಿ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುತ್ತಿದ್ದಂತೆಯೇ ಆಧ್ಯಾತ್ಮಿಕ ದೂರದರ್ಶನದಿಂದ ಹೃದಯದ ಕನ್ನಡಿಯಲ್ಲಿ ಸ್ವಯಂ ಪ್ರತಿಫಲಿಸಿ ಶುದ್ಧ ಭಕ್ತನ ದಿವ್ಯ ಚಕ್ಷುಸ್ಸಿಗೆ ಒಮ್ಮೆಗೆ ಪ್ರತ್ಯಕ್ಷನಾಗುತ್ತಾನೆ. ಆದ್ದರಿಂದ ಪ್ರೇಮಮಯ ದಿವ್ಯ ಸೇವೆಯಿಂದ ಭಗವಂತನಿಗೆ ಸಂಬಂಧಿಸಿದ ಶುದ್ಧ ಭಕ್ತನು ಪ್ರತಿ ಕ್ಷಣದಲ್ಲೂ ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸಬಹುದು. ಇತರರು ವ್ಯಕ್ತಪಡಿಸುವ ತನ್ನ ವೈಭವವನ್ನು ಕೇಳಿ ಆನಂದಿಸಲು ಪ್ರತಿಯೊಬ್ಬನೂ ಬಯಸುತ್ತಾನೆ. ಇದು ಪ್ರತಿಯೊಬ್ಬ ವ್ಯಕ್ತಿಯ ಸಹಜ ಮನೋಧರ್ಮ. ಇದು ಸಹಜವಾದ ಹುಟ್ಟುಗುಣ. ಇತರರಂತೆ ಭಗವಂತನೂ ಒಬ್ಬ ವ್ಯಕ್ತಿಯಾಗಿ ಈ ಮನೋಧರ್ಮಕ್ಕೆ ಹೊರತಾದವನಲ್ಲ. ಏಕೆಂದರೆ ವ್ಯಕ್ತಿಗತ ಆತ್ಮದಲ್ಲಿ ಕಾಣುವ ಮಾನಸಿಕ ಲಕ್ಷಣಗಳು ಪರಾತ್ಪರ ಭಗವಂತನ ಅದೇ ಮನೋಧರ್ಮದ ಪ್ರತಿಫಲನವಾಗಿದೆ. ಅಲ್ಲಿರುವ ಒಂದೇ ಒಂದು ವ್ಯತ್ಯಾಸ ಇಷ್ಟೇ: ಭಗವಂತನು ಎಲ್ಲ ವ್ಯಕ್ತಿಗಳಲ್ಲೂ ಅತಿ ಶ್ರೇಷ್ಠನಾಗಿದ್ದಾನೆ. ತನ್ನ ಕಾರ್ಯಗಳಲ್ಲಿ ಸ್ವತಂತ್ರನಾಗಿದ್ದಾನೆ. ಆದ್ದರಿಂದ ಭಗವಂತನು ಶುದ್ಧ ಭಕ್ತರು ನಡೆಸುವ ತನ್ನ ಮಹಿಮಾ ಸಂಕೀರ್ತನದಿಂದ ಆಕರ್ಷಿತನಾದರೆ ಆಶ್ಚರ್ಯವೇನಿಲ್ಲ. ಅವನು ಸ್ವತಂತ್ರನಾದ್ದರಿಂದ ತನ್ನ ಮಹಿಮಾತಿಶಯ ಚಿತ್ರದಲ್ಲಿ ತಾನೇ ಕಾಣಿಸಿಕೊಳ್ಳಬಲ್ಲ. ಈ ಎರಡೂ ಅಭಿನ್ನವಾಗಿವೆ. ಶ್ರೀನಾರದರು ಭಗವಂತನ ಮಹಿಮಾತಿಶಯವನ್ನು ಸಂಕೀರ್ತನ ಮಾಡುವುದು ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ. ಆ ಮಹಿಮಾತಿಶಯವು ಭಗವಂತನಿಂದ ಅಭಿನ್ನವೆಂಬ ಕಾರಣದಿಂದಾಗಿ ಅಷ್ಟೇ. ನಾರದ ಮುನಿಗಳು ದಿವ್ಯ ಸಂಕೀರ್ತನದಿಂದ ಭಗವಂತನ ಸಾನ್ನಿಧ್ಯವನ್ನು ಪ್ರವೇಶಿಸುತ್ತಾರೆ.